प्रविश्य मम वाचमिमां प्रसुप्तां सञ्जीवयज्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यं मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओಂ. ಜ್ಞಾನಗಮ್ಯ ವಾಹಿನಿಯಲ್ಲಿ ನಡೆಯುತ್ತಿರುವ ತೀರ್ಥ ಪ್ರಬಂಧದ ಕ್ಷೇತ್ರ ಚಿಂತನೆಯಲ್ಲಿ ಇಂದು ಅಚ್ಚರಿ ಎನ್ನಿಸಿದರೂ ಕೂಡ ಅದು ಸತ್ಯ ಎನ್ನುವಂತೆ ತೀರ್ಥ ಗಂಗಾದಿಗಳು, ಕ್ಷೇತ್ರ ರಾಮೇಶ್ವರ, ಬದರಿ ಇವೇ ಮೊದಲಾದವುಗಳು. ಆದರೆ ಇದು ತೀರ್ಥವೂ ಅಲ್ಲ, ಕ್ಷೇತ್ರವೂ ಅಲ್ಲ, ಸೇತುವೆ. ಅದು ಮತ್ತಾರು ನಿರ್ಮಾಣ ಮಾಡಿದ್ದು ವಿಚಾರ ಮಾಡಿದರೆ ರಾಮನ ಮಾರ್ಗದರ್ಶನದಲ್ಲಿ ಹನುಮನಿಂದ ನಿರ್ಮಿತವಾದ ರಾಮ ಸೇತುವೆ, ಅದರ ಚಿಂತನೆ ವಾದಿರಾಜರ ಕಣ್ಗಳಲ್ಲಿ ನಂದಿತ, ಉಡುಪಿ ಇವರ ಸಹಯೋಗದೊಂದಿಗೆ ನಡೀತಾ ಇದೆ. ವಾದಿರಾಜಗುರು ಸಾರ್ವಭೌಮರು ತುಂಬ ಸೇತುವೆಯ ವರ್ಣನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಏಕೆ ಅಂತ ವಿಚಾರ ಮಾಡುವಾಗ ಶಾಸ್ತ್ರಗಳೆಲ್ಲ ಹೇಳುವುದುಂಟು, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಸೇತುವೆಯನ್ನು ನೋಡಿದಾಗ ಆ ವ್ಯಕ್ತಿಗೆ ಬ್ರಹ್ಮಹತ್ಯ, ಅದರಿಂದ ಬಂದ ಪಾಪವೂ ಕೂಡ ನಾಶವಾಗುತ್ತದೆ. ಅಷ್ಟು ಶಕ್ತಿ ಆ ಸೇತುವೆಯಲ್ಲಿದೆ. ಆದ್ದರಿಂದ ಆ ಸೇತುವೆಯನ್ನು ವರ್ಣನೆ ಮಾಡಲಿಕ್ಕೆ ಗುರು ಸಾರ್ವಭೌಮರು 5 ಪದ್ಯಗಳನ್ನು ತಾವು ತೆಗೆದುಕೊಂಡಿದ್ದಾರೆ. 6ನೇ ಪದ್ಯದಲ್ಲಿ ಸೇತುವೆಯ ದಡದಲ್ಲಿ ಧನುಷ್ಕೋಟಿಯಲ್ಲಿರುವ ಲಕ್ಷ್ಮಣ ಸೀತಾ ಸಹಿತನಾದ ರಾಮಚಂದ್ರನನ್ನು, ಬುಡದಲ್ಲಿ ದೂತನಾಗಿ ಕುಳಿತ ಹನುಮಂತನನ್ನು ಕೂಡ ವರ್ಣನೆ ಮಾಡ್ತಾರೆ. ಅವರ ಮಾತಿನಲ್ಲಿಯೇ ನಾವು ನೋಡ್ತಾ ಹೋಗೋಣ. ಸೀತಾಂ ಆತ್ಮಸುತಾಂ ಖಲೈರಪಹೃತಾಂ ಆನೇಷ್ಯ ತಸ್ವಾಂ ಪುರೀಂ ಜಾಮಾತುರ್ಹಿತಕಾರಿಣೀ ವಧರಣೀ ವಾರ್ದ್ಯಂಬುವೃದ್ಧಾಕೃತಿ ಭೂಭಾರಕ್ಷಪಣೋದ್ಯತಸ್ಯ ಸಚಿವೀಭೂತಾ ಮಹೀಧ್ರಾ ಇವ ಶ್ರೀರಾಮಸ್ಯ ಭಟೈಕೃತೋ ವಿಜಯತೆ ಸೇತುರ್ವಿಜೇತುದ್ವಿಷಾ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ರಾಮಚಂದ್ರ ತಾನು ಹನುಮಂತನನ್ನು ಮುಂದೆ ಮಾಡಿಕೊಂಡು ಸೀತೆಯ ಅನ್ವೇಷಣೆಗೋಸ್ಕರ ದೊಡ್ಡ ಸೇತುವೆಯನ್ನು ಸಮುದ್ರದ ಮಧ್ಯಭಾಗದಲ್ಲಿ ಕಟ್ಟಿದ್ದಾನೆ. ಇದು ನಮಗೆಲ್ಲರಿಗೂ ಕೂಡ ತಿಳಿದ ವಿಷಯ. ಈ ವಿಷಯವನ್ನೇ ವಾದಿರಾಜಗುರು ಸಾರ್ವಭೌಮರು ಹೇಳುವ ನಿರೂಪಣೆ, ಆ ನಿರೂಪಣೆಯಲ್ಲಿ ವಿಶಿಷ್ಟವಾದ ರಹಸ್ಯ ಕಥಾಭಾಗವನ್ನು ಹಿಡಿದಿಟ್ಟಿದ್ದಾರೆ. ನೋಡಿ, ಸೀತೆ ಯಾರು? ಭೂಮಿಯಲ್ಲಿ ಹುಟ್ಟಿದವಳು. ಆದ್ದರಿಂದ ಸೀತೆಗೆ ತಾಯಿ ಭೂಮಿ. ಆ ಭೂಮಿಗೆ ಅಳಿಯನಾಗುತ್ತಾನೆ ರಾಮಚಂದ್ರ. ಅಳಿಯನ ಮೇಲೆ ಭೂತಾಯಿಗೆ ಇನ್ನಿಲ್ಲದ ಪ್ರೀತಿ. ಆದ್ದರಿಂದ ತಾನು ಸಮುದ್ರದ ಕೆಳಭಾಗದಲ್ಲಿರಬೇಕು. ಆದರೆ ರಾಮಚಂದ್ರನ ಮೇಲಿರುವ ಪ್ರೀತಿ ಹಾಗೂ ತನ್ನ ಮಗಳನ್ನು ಅನ್ವೇಷಣೆ ಮಾಡಿಕೊಂಡು ಹೋಗುತ್ತಿರುವ ರಾಮಚಂದ್ರ, ತನ್ನ ಮಗಳ ಮೇಲಿರುವ ಅಕ್ಕರೆ, ಇದೆರಡು ಸೇರಿಕೊಂಡು ಅಲ್ಲಿ ಒಂದು ವಿಶಿಷ್ಟವಾದ ಕೆಲಸ ಮಾಡಿದೆ. ಭೂಮಿಯೇ ತಾನು ಕೆಳಗಿರುವ ಭೂಮಿ ಮೇಲೆದ್ದು ಬಂದು ನಿಂತು ಬಿಟ್ಟಿದೆಯೇನೋ ಎಂಬಂತೆ ಆ ಸೇತುವೆ ಕಾಣಿಸ್ತಾ ಇದೆ. ಇದರಲ್ಲೊಂದು ರಹಸ್ಯ ಇದೆ ನೋಡಿ. ಸೇತುವೆ ಅಂತಾದರೆ
ಆವಾಗ ಅದು ಎಷ್ಟಾದರೂ ಕೂಡ ಅಂತರದಲ್ಲಿ ನಿಂತಿರುತ್ತದೆ. ಅಂತರದಲ್ಲಿ ನಿಲ್ಲುವುದಕ್ಕೆ ಸೇತುವೆ ಅಂತ ಕರೀತಾರೆ. ಅಂತರದಲ್ಲಿ ನಿಂತಾಗ ಭೂಸ್ಪರ್ಶ ಇಲ್ಲದೆ ಅಂತರದಲ್ಲಿ ಹೋಗುವಾಗ ಯಾವ ವ್ಯಕ್ತಿಗಾದರೂ ಸ್ವಲ್ಪ ಗಾಬರಿ ಇರುತ್ತೆ. ಆದರೆ ಈ ರಾಮ ನಿರ್ಮಾಣ ಮಾಡಿದ ಸೇತುವೆಯ ಮೇಲೆ ಕಪಿಗಳಿಗೆ ಹೋಗುವಾಗ ಸ್ವಲ್ಪವೂ ಗಾಬರಿಯಾಗಲಿಲ್ಲ. ಯಾಕೆ? ಸೇತುವೆ ಭೂಮಿಯಂತೆಯೇ ಇತ್ತು. ಈ ಸ್ವಾರಸ್ಯವನ್ನು ಇಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ವಾದಿರಾಜಗುರು ಸಾರ್ವಭೌಮರು ವರ್ಣನೆ ಮಾಡಿದ್ದಾರೆ. ಮತ್ತೊಂದು ದೃಷ್ಟಾಂತವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಸಾಕ್ಷಾತ್ ಪರ್ವತಗಳೇ ಒಂದು ಅಲ್ಲಿ ನಿಂತಿದೆಯೇನೋ ಎಂಬಂತೆ ಇತ್ತು ಅಂತ 2 ದೃಷ್ಟಾಂತಗಳಿಂದ ಆ ಸೇತುವೆಯ ಹಿರಿಮೆ ಮತ್ತು ಗರಿಮೆಯನ್ನು ನಮ್ಮ ಕಣ್ಣೆದುರು ಇಡತಕ್ಕಂಥವರಾಗಿದ್ದಾರೆ. ವಾಸ್ತವ ಸಂಗತಿ, ರಾಮಚಂದ್ರ ಸೇತುವೆ ಕಟ್ಟಿದ, ಕಪಿಗಳು ಹೋಗಿದ್ದಾರೆ. ಆದರೆ ರಾಮಚಂದ್ರ ಸೇತುವೆ ಕಟ್ಟಿದ ಎನ್ನುವುದನ್ನೇ ಹನುಮಂತನಿಂದ ನಿರ್ಮಿತವಾದ ಸೇತುವೆ ಭೂಮಿಯಂತೆಯೇ ಇತ್ತು ಅಂತ ಹೇಳುವ ಮೂಲಕ ಆ ಸೇತುವೆಯ ಗಟ್ಟಿತನವನ್ನು ಹೇಳ್ತಾ ಇದ್ದಾರೆ. ಇಂದಿನ ವಿಜ್ಞಾನಿಗಳು ಕೂಡ ಸಮುದ್ರದ ಮಧ್ಯೆ ಇರತಕ್ಕಂತಹ ಸೇತುವೆ ಕಟ್ಟಿದ್ದು ಅಂದಾದರೂ ಇಂದಿಗೂ ಅದನ್ನು ಛಿದ್ರಗೊಳಿಸಲಾಗಲಿಲ್ಲ ಎನ್ನುವುದನ್ನು ವರದಿ ಮಾಡಿದ್ದನ್ನು ನಾವೆಲ್ಲರೂ ಕೂಡ ದಿನಪತ್ರಿಕೆಯಲ್ಲೆಲ್ಲ ನೋಡ್ತೇವೆ. ಆ ವಿಧದಲ್ಲಿ ವಾದಿರಾಜಗುರು ಸಾರ್ವಭೌಮರ ಆ ವರ್ಣನೆ ಹಾಗೂ ಆ ಸೇತುವೆಯ ಚಿಂತನೆ, ಇವರ ಹೃದಯ ಏನು ಎನ್ನುವುದನ್ನು ನಮಗೆ ಅರ್ಥ ಮಾಡಿಸ್ತದೆ. ಹೀಗೆ ಮುಂದಿನ ಪದ್ಯದಲ್ಲಿ ಅವರು ಹೇಳ್ತಾರೆ, ರಾಮಚಂದ್ರ ಸೇತುವೆಯ ಮೂಲಕ ಹಾದು ಹೊರಟಿದ್ದಾನೆ. ಹಾದು ತಾನು ಹೋಗಿ ಅಲ್ಲೇನು ಮಾಡಿದ್ದಾನೆ? ತಾನು ರಾವಣನನ್ನು ನಿಯಂತ್ರಣ ಮಾಡಿ ಸೀತೆಯನ್ನು ಕರೆತಂದಿದ್ದಾನೆ. ದೊಡ್ಡ ಕೀರ್ತಿ, ಎಂತಹ ಕೀರ್ತಿ! ಭೂಮಿಯಿಂದ ಆಚೆ, ಸಮುದ್ರದಾಚೆ, ಭೂಮಿಯನ್ನು ದಾಟಿ ಸಮುದ್ರದ ಆಚೆ ಹೋಗಿ ತಾನು ರಾಜ್ಯವನ್ನು ವಿಸ್ತೀರ್ಣಗೊಳಿಸಿ ಅಲ್ಲಿರುವ ದುಷ್ಟನನ್ನು ನಿಯಂತ್ರಣ ಮಾಡಿ ಬಂದದ್ದು. ಇದು ಹೇಗಿದೆ ಅಂತ ಹೇಳಿದರೆ, ರಾಮನ ಪರಾಕ್ರಮಕ್ಕೆ ಹೊರೆ ಹಚ್ಚಿದ ಹಾಗಿದೆ. ಚಿನ್ನವನ್ನು ಯಾವತ್ತಿಗೂ ಹೊರೆ ಹಚ್ಚಬೇಕು. ಹೊರೆ ಹಚ್ಚಿದಾಗ ಇದು ನಿಜವಾದ ಚಿನ್ನವೋ ಅಥವಾ ಅಲ್ಲವೋ ಅಂತ ನಮಗೆ ಅರ್ಥವಾಗುತ್ತದೆ. ಆ ವಿಧದಲ್ಲಿ ರಾಮಚಂದ್ರನನ್ನು, ಸೀತಾಮಾತೆಯನ್ನು ರಾವಣ ಕರೆದುಕೊಂಡು ಹೋದದ್ದು. ಆ ಸಂದರ್ಭದಲ್ಲಿ ರಾಮಚಂದ್ರ ಸಮುದ್ರ ದಾಟಿ ಹೋಗಿ ಗೆದ್ದು ವಾಪಸ್ಸು ಬಂದದ್ದು ರಾಮನ ಸಾಮರ್ಥ್ಯಕ್ಕೆ, ಪೌರುಷಕ್ಕೆ ಹೊರೆ ಹಚ್ಚಿದಂತಿದೆ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಪ್ರಗೀತ ಜಾನಕೀನಾಥ ಪ್ರತಾಪ ಸ್ವರ್ಣ ವೈಭವೆ ಪ್ರತ್ಯಯಾರ್ಥಮಯಂ ಸೇತು ನಿಕಷಾಸ್ಮಾಯತೆ ನೃಣಾಂ. ಎಲ್ಲರಿಗೂ ವಿಶ್ವಾಸ, ಎಲ್ಲರಿಗೂ ಕೂಡ ರಾಮಚಂದ್ರನ ಮೇಲೆ ಒಂದು ರೀತಿಯಾಗಿ ವಿಶಿಷ್ಟವಾಗಿರತಕ್ಕಂತಹ ವಿಶ್ವಾಸ ಬರುತ್ತದೆ. ರಾಮನನ್ನು, ರಾಮನ ಸಾಮರ್ಥ್ಯವನ್ನು ಹೊರೆ ಹಚ್ಚಿದಂತಿದ್ದದ್ರಿಂದಾಗಿ ನಮಗೆಲ್ಲರಿಗೂ ಕೂಡ ರಾಮನ ಮೇಲೆ ವಿಶ್ವಾಸ. ಏಕೆಂದರೆ ಸಮುದ್ರ ದಾಟಿ ಆಚೆಗೆ ಕರೆದುಕೊಂಡು ಹೋದ ರಾವಣ, ಆದರೆ ಅದೇ ಸಮುದ್ರವನ್ನು ಆ ಮಾರ್ಗದಲ್ಲೇ ದಾಟಿಸಿಕೊಂಡು ಈಚೆಗೆ ತಾನು ಆ ಸಮುದ್ರ ಮಾರ್ಗದಲ್ಲಿ ಹೋಗಿ ಕರೆದುಕೊಂಡು ಬಂದ ರಾಮಚಂದ್ರ. ನಾವೆಲ್ಲರೂ ಕೂಡ ಸಂಸಾರ ಸಮುದ್ರದಲ್ಲಿದ್ದೇವೆ. ಈ ಸಮುದ್ರ ದಾಟಿಸಿ ಮೋಕ್ಷ ಮಾರ್ಗಕ್ಕೆ ಕರೆದುಕೊಂಡು ಹೋಗುವವನು ರಾಮಚಂದ್ರ. ಕರೆದುಕೊಂಡು ಹೋಗ್ತೇನೆ, ನನ್ನ ಸಾಮರ್ಥ್ಯ ಅಪರಿಮಿತವಾದದ್ದು ಎನ್ನುವುದನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಂತಿದೆ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಇದಾದ ಮೇಲೆ ಮುಂದೆ ಹೋಗುವಾಗ ಈ ಪ್ರಸಂಗವನ್ನು ವಾದಿರಾಜಗುರು ಸಾರ್ವಭೌಮರು ತೆಗೆದುಕೊಂಡು ಹೊರಗಡೆಯಲ್ಲಿ ನಾವು ಕವಿಕುಲ ತಿಲಕ ಅಂತ ಕರೆಸಿಕೊಳ್ಳುವವನು ಕಾಳಿದಾಸ. ಆ ಕಾಳಿದಾಸನ ಒಂದು ಮಾತಿದೆ, ಏನು, ಶಿಲೋಚ್ಛಯೇ ಮೂರ್ಛತಿ ಮಾರುತಸ್ಯ ಅಂತ. ಪರ್ವತದ ಎದುರು ಗಾಳಿ ಏನು ಕೆಲಸ ಮಾಡುವುದಿಲ್ಲ. ಪರ್ವತ ಇದೆ, ಗಾಳಿ ಪರ್ವತವನ್ನು ಎತ್ತಿ ಎಲ್ಲಾದರೂ ಇಡಬಲ್ಲದೆ? ಇಲ್ಲ. ಪರ್ವತ ಎದುರು ಗಾಳಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾತನ್ನಾಡಿದ್ದಾರೆ. ಅದಕ್ಕೆ ವಾದಿರಾಜಗುರು ಸಾರ್ವಭೌಮರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಪರ್ವತದ ಎದುರೂ ಗಾಳಿ ಕೆಲಸ ಮಾಡುತ್ತದೆ. ಅದಕ್ಕೆ ದೃಷ್ಟಾಂತವೇ ಈ ಸೇತುವೆ ನಿರ್ಮಾಣ. ಯಾಕೆ? ಗಾಳಿಯ ಮಗ ವಾಯುದೇವರ ಸೂನು ಹನುಮಂತ. ಹನುಮಂತನೇ ಪಕ್ಕದಲ್ಲಿರುವ ಪರ್ವತವನ್ನು ಪುಡಿ ಪುಡಿ ಮಾಡಿ ತಂದು ಇಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಆ ವಾಯುದೇವರು ಪರ್ವತದವರು ಕೆಲಸ ಮಾಡದೇ ಇರ್ತಾರೋ? ಹೀಗೆ ಆ ಕಾಳಿದಾಸನ ವಾಕ್ಯಕ್ಕೆ ಉತ್ತರ ಕೊಡುವುದರ ಮೂಲಕ ಈ ಸೇತುವೆಯನ್ನು ವರ್ಣನೆ ಮಾಡತಕ್ಕಂಥವರಾಗಿದ್ದಾರೆ. ನಮೂರ್ಛತಿ ಶಿಲೋಚ್ಚಯೇ
ಪವನ ವೇಗ ಇತ್ಯಗ್ನವಾಕ್. ಅಲ್ಲಿರೋ ಮಾತನ್ನು ಹಾಗೇ ಇಟ್ಟಿದ್ದಾರೆ. ಶಿಲೋಚ್ಛಯೇ ಮೂರ್ಛತಿ ಮಾರುತಸ್ಯ ಅಂತ ವಾಕ್ಯ. ಆ ವಾಕ್ಯವನ್ನು ವಾದಿರಾಜಗುರು ಸಾರು ಹಾಗೇ ತೊಗೊಂಡಿದ್ದಾರೆ. ನ ಮೂರ್ಛತಿ ಶಿಲೋಚ್ಛಯೇ, ಶಿಲೋಚ್ಛಯೇ ಅಂತ ಅದನ್ನು ಹಾಗೇ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡು ಆ ಗಾಳಿ ಅಲ್ಲಿ ಮಾತನಾಡೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರ್ವಥಾ ತಪ್ಪು. ಯಾಕೆ ಅಂತ ಹೇಳಿದರೆ, ಯತೋ ಹನುಮತ ಹೃತ ಸುಬಹವೋ ಮರುತ್ಸೂನುನ ಗಭೀರತರ ವಾರಿದಿ ಸ್ಥಗನ ಚುಂಚವ ಪರ್ವತ ಜಯಂತಿ ಕೃತ ಸೇತವ ಕ್ಷಪಣ ಹೇತವೋ ರಾಕ್ಷಸರ ನಾಶಕ್ಕೋಸ್ಕರ ಏನು ಸೇತುವೆ ನಿರ್ಮಾಣ ಎಂಬಂತಹ ಕಾರ್ಯ ಆಗ್ತಾ ಇದೆ, ಆ ಸೇತುವೆ ನಿರ್ಮಾಣ ಎಂಬಂತಹ ಕಾರ್ಯದಲ್ಲಿ ಆ ಸೇತುವೆ ಈ ಸಮುದ್ರ ಈ ಬದಿಯಿಂದ ಆ ಬದಿಗೆ ಹೋಗುವವರೆಗೂ ದೃಢವಾಗಿರಬೇಕು. ಅಂತಹ ದೃಢವಾಗಿ ಇರುವಂತಹ ಅತ್ಯಂತ ಗಟ್ಟಿಯಾಗಿರತಕ್ಕಂತಹ ಕಲ್ಲುಗಳನ್ನು ಪರ್ವತದಿಂದ ಕಿತ್ತು ತೆಂದು ತಾನು ಇರಿಸಿರತಕ್ಕಂತಹ ವ್ಯಕ್ತಿತ್ವ ಅದು ಹನುಮಂತನ ವ್ಯಕ್ತಿತ್ವ. ಆದ್ದರಿಂದ ಹನುಮಂತನೇ ತಾನು ಪರ್ವತವನ್ನು ಪುಡಿ ಮಾಡಬಲ್ಲ ಅಂತ ಹೇಳಿದರೆ, ಹನುಮಂತನ ತಂದೆಯಾಗಿರತಕ್ಕಂತಹ ವಾಯುದೇವ ಅವನು ಪರ್ವತವನ್ನು ಏನು ಅಲುಗಾಡಿಸಲಾರ ಅಂತ ಹೇಳ್ತಾ ಇದ್ದೀರಿ. ಇದು ಸರ್ವಥಾ ತಪ್ಪು ಅಂತ ಹೇಳುವ ಮೂಲಕ ಒಂದು ಕಥೆಯನ್ನು ಸೂಚನೆ ಮಾಡ್ತಾ ಇದ್ದಾರೆ. ಮೈನಾಕ ಪರ್ವತ ತಾನು ರೆಕ್ಕೆ ಇರುವಾಗ ಇಂದ್ರದೇವ ರೆಕ್ಕೆಯನ್ನು ಕತ್ತರಿಸ್ತೇನೆ ಅಂತ ಬಂದರೆ ಆ ಪರ್ವತವನ್ನು ತನ್ನ ಗಾಳಿಯ ಬಲದಿಂದಾಗಿ ಸಮುದ್ರದೊಳಗೆ ಅಡಗಿಸಿಡುವಂತೆ ಬೀಳಿಸುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಅದು ವಾಯುವಿನ ವ್ಯಕ್ತಿತ್ವ. ಗಾಳಿ ಪರ್ವತದಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದರೆ ಆ ಪ್ರಸಂಗವೇ ನಡೀತಿರಲಿಲ್ಲ. ಈ ವಿಧದಲ್ಲಿ ಈ ರಾಮ ಸೇತುವನ್ನು ಅವರು ವರ್ಣನೆ ಮಾಡತಕ್ಕಂಥವರಾಗಿದ್ದಾರೆ. ಇನ್ನೂ ಮುಂದೆ ಹೋಗ್ತಾ ಈ ಸೇತುವೆಯನ್ನು ಆ ರಾಮಚಂದ್ರ, ಹನುಮಂತ ಮತ್ತು ಸೇತುವೆ ಅದೇ ವಿಧದಲ್ಲಿ ಆನಂದತೀರ್ಥ ಭಗವತ್ಪಾದರು, ವೇದವ್ಯಾಸರಿಂದ ಪ್ರೇರಿತರಾಗಿ ಆನಂದತೀರ್ಥ ಭಗವತ್ಪಾದರು ರಚಿಸಿರ್ತಕ್ಕಂತಹ ಗ್ರಂಥಗಳು, ಹೀಗೆ ಉಪಮಾನ ಉಪಮೇಯವನ್ನಿಟ್ಟುಕೊಂಡು ವರ್ಣನೆ ಮಾಡ್ತಾರೆ. ತುಂಬ ಸುಂದರವಾಗಿರತಕ್ಕಂತಹ ಪದ್ಯ. ಪಾರಾವಾರಾಖ್ಯರಂ ಯೋಪನಿಷದಿ ವಿಲಸತ್ಸೇತವೇ ಸೂತ್ರ ಮಾತ್ರೇ ರಾಮವ್ಯಾಸೇನ ಸೇನಾನುಗತಿ ಫಲಕೃತೆ ದರ್ಶಿತೆ ರಾಮಭೃತ್ಯಃ ನಾನಾಸ್ಥಾನೋಪನೀತೈಃ ಹನುಮದಭಿನವ ಶ್ರೀಮದಾನಂದತೀರ್ಥಃ ತೇನೇ ಅಮಾನಾದ್ರಿಮಾನೈಸ್ತಮಿಮತಿ ಮತಿದೃಢಂ ರಮ್ಯಮಾತ್ಮೀಯಗಮ್ಯಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೇಗಿದೆ ಸೇತುವೆ? ಆ ಸೇತುವೆಯನ್ನು ನೋಡುವಾಗ ಅರ್ಥವಾಗ್ತಾ ಇದೆ, ನಮ್ಮ ಸಂಸಾರವೆಂಬ ಬಂಧನವನ್ನು ಕಳೀತಕ್ಕಂತಹ ಈ ಗ್ರಂಥಗಳೇ ಒಂದು ರೀತಿಯಾದ ಸೇತುವೆ ಇದ್ದ ಹಾಗೆ. ನೋಡಿ, ಅಲ್ಲಿ ರಾಮಚಂದ್ರ ತಾನು ಹನುಮಂತನಿಗೆ ಹೇಳಿದ, ವಿಭೀಷಣ ಇದ್ದಾನಪ್ಪ, ವಿಭೀಷಣ ಒಂದು ದಾರಿಯಲ್ಲಿ ಹೋಗ್ತಾನೆ, ಅವನು ಹಾಕಿಕೊಟ್ಟ ರೇಖೆಯಲ್ಲಿ ನೀನು ಸೇತುವೆಯನ್ನು ನಿರ್ಮಾಣ ಮಾಡು. ಹಾಗಾದರೆ ರಾಮಚಂದ್ರ ವಿಭೀಷಣನ ಮೂಲಕ ಒಂದು ರೇಖೆಯನ್ನು ಹಾಕಿಕೊಟ್ಟ, ಸೂತ್ರ. ಆ ಸೂತ್ರದ ಮೇಲೆ ಹನುಮಂತ ಪರ್ವತಗಳನ್ನಿಟ್ಟುಕೊಂಡು ಎಲ್ಲ ಕಪಿಗಳೊಂದಿಗೆ ಒಟ್ಟುಗೂಡಿ ತಾನು ಸೇತುವೆಯನ್ನು ನಿರ್ಮಾಣ ಮಾಡಿದ. ಅದೇ ವಿಧದಲ್ಲಿ ವೇದವ್ಯಾಸರು ರಾಮಚಂದ್ರ ಹೇಗೆ ಒಂದು ಸೂತ್ರವನ್ನು ಕೊಟ್ಟನೋ ಹಾಗೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಬ್ರಹ್ಮಸೂತ್ರಗಳಿಗೆ ಆನಂದತೀರ್ಥ ಭಗವತ್ಪಾದರು ಅಭಿನವ ಹನುಮಂತ, ಆ ಕಾಲದಲ್ಲಿ ಹನುಮಂತ, ಈ ಕಾಲದಲ್ಲಿ ಅಭಿನವ ಹನುಮಂತ ಯಾರು? ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು. ಅವರು ಹನುಮಂತ ಏನು ಮಾಡಿದ? ಪರ್ವತಗಳಲ್ಲಿರ್ತಕ್ಕಂತಹ ಹಲವಾರು ಬೇರೆ ಬೇರೆ ಕಲ್ಲುಗಳನ್ನು ತೆಗೆದುಕೊಂಡು ಬಂದ. ಹಾಗೆ ಬೇರೆ ಬೇರೆ ಗ್ರಂಥಗಳಲ್ಲಿರತಕ್ಕಂತಹ ಪ್ರಮಾಣ ವಾಕ್ಯಗಳೆಂಬ ದೃಢವಾದ ಪ್ರಮಾಣ ವಾಕ್ಯಗಳನ್ನು ಕಲ್ಲಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆಂದರೆ ಕಲ್ಲು ದೃಢ, ಅಚ್ಛೇದ್ಯ ಅಭೇದ್ಯ. ಹಾಗೆ ಆಚಾರ್ಯರು ಕೊಟ್ಟ ಪ್ರಮಾಣಗಳು ಅತ್ಯಂತ ದೃಢ, ಅದು ಯಾರಿಂದಲೂ ಖಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರಮಾಣ ವಾಕ್ಯಗಳೆಂಬ ಕಲ್ಲುಗಳಿಂದ ಅಂದು ಹನುಮಂತ ಸೇತುವೆ ನಿರ್ಮಾಣ ಮಾಡಿದಂತೆ
ಇಂದು ಅನುವ್ಯಾಖ್ಯಾನಾದಿ ಗ್ರಂಥಗಳ ಮೂಲಕ ನಮಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದರು. ಆ ವಿಧದಲ್ಲಿ ವೇದವ್ಯಾಸರು, ಅದೇ ಆನಂದ ತೀರ್ಥ ಭಗವತ್ಪಾದರು ಸೂತ್ರದ ಮೇಲೆ ಬರೆದಿರ್ತಕ್ಕಂಥ ಅನುವ್ಯಾಖ್ಯಾನಾದಿ ಭಾಷ್ಯಗಳೇ ಸೇತುವೆ. ಹಾಗೆ ರಾಮಚಂದ್ರ ಹಾಕಿಕೊಟ್ಟ ಸೂತ್ರದ ಮೇಲೆ ಹನುಮಂತ ಆ ಪರ್ವತದ ಕಲ್ಲುಗಳಿಂದ ನಿರ್ಮಾಣ ಮಾಡಿರತಕ್ಕಂತಹ ಸೇತುವೆ. ಹೀಗೆ ಪರಸ್ಪರವಾಗಿ ದೃಷ್ಟಾಂತ ಕೊಡ್ತಾ ನಮ್ಮ ಕಣ್ತೆರೆಸ್ತಾ ಇದ್ದಾರೆ. ಹನುಮಂತನೇ ಆನಂದ ತೀರ್ಥ ಭಗವತ್ಪಾದರಾಗಿ ಬಂದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ವಿಶಿಷ್ಟವಾದ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಅಂದು ಎಲ್ಲ ಕಪಿಗಳು ಹನುಮಂತ ನಡೆದ ಮಾರ್ಗದಲ್ಲಿ ನಡೆದು ಹೇಗೆ ಸೀತಾನ್ವೇಷಣೆಯ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ಮಾಡಿ ಮುಕ್ತಿ ಹೊಂದಿದರೋ, ಹಾಗೆ ಇಂದು ನಾವೆಲ್ಲರೂ ಕೂಡ ಅಭಿನವ ಹನುಮಂತ ಅಂದರೆ ಆನಂದ ತೀರ್ಥ ಭಗವತ್ಪಾದರ ಮಾರ್ಗದಲ್ಲಿ ನಡೆದು ನಾವೆಲ್ಲರೂ ಕೂಡ ಮೋಕ್ಷದ ದಾರಿಯನ್ನು ಹಿಡಿಬೇಕು ಅಂತ ಇಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ರಾಮಚಂದ್ರ ಸೇತುವೆ ಮಧ್ಯೆ ನಡೆದು ಹೋಗ್ತಾ ಇದ್ದಾನೆ. ಸೇತುವೆ ಮಧ್ಯೆ ನಡೆದು ಹೋಗಬೇಕಾದ್ರೆ ಸಮುದ್ರಕ್ಕೆ ತುಂಬ ಆಸೆ. ರಾಮನ ಪಾದ ಧೂಳು ಏನಿದೆ ಅದನ್ನು ನಾನು ಬಡಿಸಿಕೊಳ್ಬೇಕು ಅಂತ ಸಮುದ್ರ ರಾಜನಿಗೆ ಎಲ್ಲಿಲ್ಲದ ಭಕ್ತಿ. ಆದ್ದರಿಂದ ಸಮುದ್ರ ರಾಜ ತಾನು ತನ್ನ ವ್ಯಾಪಾರವನ್ನು ತೋರಿಸಿದ್ರಂತೆ. ರಾಮಾಂಗ್ರಿರೇಣು ಪ್ರೇಮ್ನೇವ ಸೇತೋರುಭಯತೋಂ ಬುಧಿ ಅಭ್ಯೇತಿ ಪೌನ ಪುಣ್ಯೇನ ವರ್ಧಮಾನ ಪದೇ ಪದೇ. ಪೌನ ಪುಣ್ಯೇನ ಮತ್ತೆ ಮತ್ತೆ ಈ ಸೇತುವೆ ಇಕ್ಕೆಲಗಳಲ್ಲಿ ಆ ಬದಿ ಈ ಬದಿಯಲ್ಲಿ ನೀರು ಮೇಲೆ ಬರುತ್ತೆ ಕೆಳಗೆ ಹೋಗುತ್ತೆ, ಮೇಲೆ ಬರುತ್ತೆ ಕೆಳಗೆ ಹೋಗುತ್ತೆ. ಯಾಕೆ ಹಾಗಾಗ್ತಾ ಇದೆ ಅಂತ ಹೇಳಿದ್ರೆ ವಾದಿರಾಜ ಗುರು ಸಾರ್ವಭೌಮರು ವರ್ಣನೆ ಮಾಡ್ತಾರೆ. ಸಮುದ್ರ ರಾಜನಿಗೆ ರಾಮನ ಪಾದದ ಧೂಳಿನ ಮೇಲೆ ಅಷ್ಟು ಭಕ್ತಿ. ಆ ಪಾದದ ಮೇಲೆ ಬಿದ್ದು ಧೂಳಿನ ಸ್ಪರ್ಶ ನನಗಾದರೆ ಆಯಿತು. ವಾಯುದೇವ ಹೀಗೆ ಬರ್ತಾ ಇರ್ತಾನೆ. ಧೂಳಿನ ಪಾದ ಸ್ಪರ್ಶ ಯಾವಾಗ ಆಗುತ್ತೆ? ಮೇಲೆ ಬಂದರೆ ಸಾಕು, ಅದು ಪಾದ ಸ್ಪರ್ಶ ಧೂಳಿನ ಸ್ಪರ್ಶವಾಗುತ್ತದೆ. ಅದರ ಮೇಲೆ ಅಷ್ಟು ಭಕ್ತಿ. ಅದರ ಸ್ಪರ್ಶ ಆದರೆ ಆಯಿತು, ನನ್ನ ಜನ್ಮ ಕೃತಾರ್ಥವಾಗುತ್ತದೆ ಎನ್ನುವ ಶುದ್ಧವಾದ ಭಕ್ತಿಯಿಂದ ಸಮುದ್ರ ರಾಜ ಮೇಲೆ ಮೇಲೆ ಬರುತ್ತಾ ಇದ್ದಾನೇನೋ ಎಂಬಂತೆ ತೋರುತ್ತಾ ಇದೆ ಅಂತ ಸಹಜವಾಗಿ ಅಲ್ಲಿ ಸಮುದ್ರದ ಭೋರ್ಗರೆತವನ್ನು ವಿಶಿಷ್ಟವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಮಹಾನುಭಾವರು. ಈಗ ಕೊನೆಯ ಪದ್ಯದಲ್ಲಿ ರಾಮಚಂದ್ರ ಇಕ್ಕೆಲಗಳಲ್ಲಿ ಸೀತಾಲಕ್ಷ್ಮಣರನ್ನು ಕೂಡಿಸಿಕೊಂಡು ಬಂಟನಾದ ಹನುಮಂತನನ್ನು ಎದುರು ಕೂಡಿಸಿಕೊಂಡ ಆ ಕ್ಷೇತ್ರದ ಧನುಷ್ಕೋಟಿಯಲ್ಲಿರುವ ಆ ಮೂರ್ತಿಯನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಸೀತಾಲಕ್ಷ್ಮಣ ಶೋಭಿಪಾರ್ಶ್ವಯುಗಲ ಪ್ರೀತ್ಯಾವನಮ್ರಾಕೃತಿಂ ವಕ್ರಾಂಬೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತ ಮುಕ್ತಿ ಸುಧಯ ಸಂದರ್ಪಯನ್ ಸಂತತಂ ರಾಮಸ್ತಾಭಿತ ವಾರಿಧಿರ್ವಿಜಯತೆ ಧಾನುಷ್ಕ ಚೂಡಾಮಣಿ. ಸೀತಾ ಮತ್ತು ಲಕ್ಷ್ಮಣ ಇಕ್ಕೆಲಗಳಲ್ಲಿದ್ದಾರೆ. ಮಧ್ಯದಲ್ಲಿ ರಾಮಚಂದ್ರ ತಾನು ನಿಂತಿದ್ದಾನೆ. ಆ ರಾಮಚಂದ್ರನ ಮೇಲೆ ಅತ್ಯಂತ ಪ್ರೀತಿ ಅಂದರೆ ಭಕ್ತಿ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸ್ನೇಹ ಅಂದರೆ ಪ್ರೀತಿ ಅಂತ ಅರ್ಥ. ಇವೆರಡು ನಿಗಡವಾಗಿ ಎರಡು ಅಂಟಿಕೊಳ್ಳುವುದು. ಸ್ನೇಹ ಪ್ರೀತಿ ಭಕ್ತಿ, ಅತಿಶಯವಾದ ಭಕ್ತಿಯಿಂದಾಗಿ ತಾನು ಬಾಗಿದ ಶರೀರವುಳ್ಳವನಾಗಿ ಮುಖದ ಹತ್ತಿರ ಎರಡು ಕೈ ಮಾಡಿ ಕೈ ಜೋಡಿಸಿ ವಿನಮ್ರನಾಗಿ ನಮಸ್ಕಾರ ಮಾಡಿಕೊಂಡು ತಾನು ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದಾನೆ. ಹಾಗೆ ಕುಳಿತಿರ್ತಕ್ಕಂತಹ ಆ ಯಾವ ಹನುಮಂತನಿದ್ದಾನೆ, ಆ ಹನುಮಂತನ ಮೇಲೆ ಪರಮಾತ್ಮನಿಗೆ ಎಷ್ಟು ಪ್ರೀತಿಯೋ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ. ಆದ್ದರಿಂದ ಯಾವಾಗಲೂ ಅವನು ಕೇಳಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಏಕಾಂತದಲ್ಲಿ ಕೆಲವು ಮಾತುಗಳಿಂದ ಅವನನ್ನು ಆನಂದಪಡಿಸ್ತಾ ಇದ್ದಾನೇನೋ ಎನ್ನುವಂತೆ ಅಲ್ಲಿ ಕಾಣಿಸ್ತಾ ಇದ್ದಾನೆ ರಾಮಚಂದ್ರ. ಅವನೆಂಥವನು? ಧಾನುಷ್ಕ ಚೂಡಾಮಣಿ. ಧನುರ್ಧರರಲ್ಲಿ ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥವನು ರಾಮಚಂದ್ರ. ಧನುರ್ಧರರಲ್ಲಿ ಅತ್ಯಂತ ಶ್ರೇಷ್ಠನಾದ ಆ ಯಾವ ರಾಮಚಂದ್ರನಿದ್ದಾನೆ
ಅವನು ಅಲ್ಲಿ ತಾನು ಈ ವಿಧದಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾನೆ. ಹೀಗೆ ಅವರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ ವಿಧದಲ್ಲಿ 6 ಶ್ಲೋಕಗಳಲ್ಲಿ ಸಮುದ್ರ ರಾಜನನ್ನು ಆ ಸಮುದ್ರರ ಮಧ್ಯದಲ್ಲಿ ಹನುಮಂತನಿಂದ ರಾಮನ ಪ್ರೇರಣೆಯಿಂದ ರಾಮಾಯಣವೂ ಹೇಳುವಂತೆ ರಾಮನ ಅಂಕಿತದಿಂದ ರಾಮನಾಮದಿಂದಾಗಿ ಅಲ್ಲಿ ಬಿದ್ದಿರತಕ್ಕಂತಹ ಎಲ್ಲ ಕಲ್ಲುಗಳು ತೇಲಿ ಸೇತುವೆ ನಿರ್ಮಾಣವಾಗಿದೆ. ಆ ಸೇತುವೆಯನ್ನು ಇಲ್ಲಿ ಪರಮಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮೆಲ್ಲರ ಜನ್ಮ ಜನ್ಮಾಂತರದ ಪಾಪಗಳು ಕಳೆದು ಮುಕ್ತಿಯನ್ನು ಕೊಡತಕ್ಕಂಥದ್ದು ರಾಮಸೇತುವೆ. ಆ ರಾಮಸೇತುವೆಯ ದರ್ಶನದಿಂದಾಗಿ ನಮಗೆ ಮುಕ್ತಿ ದೊರೀತಕ್ಕಂಥದ್ದಾಗಿದೆ. ಆ ವಿಧದಲ್ಲಿ ಈ ಯಾವ ಸತ್ರದಲ್ಲಿ ನಾವು ಯಾವ ರಾಮಸೇತುವೆಯ ಚಿಂತನೆಯನ್ನು ಮಾಡಿದ್ದೇವೆ, ಆಚಾರ್ಯ ಮಧ್ವರು ಕೂಡ ಆ ರಾಮಸೇತುವೆಯ ಸ್ಥಳಕ್ಕೆ ಹೋಗಿ ಅಲ್ಲಿ ಸಮುದ್ರ ಸ್ನಾನಾದಿಗಳನ್ನು ಮಾಡಿ ಸೇತು ದರ್ಶನವನ್ನು ಪಡೆದಿದ್ದಾರೆ ಎನ್ನುವ ಉಲ್ಲೇಖ ಸುಮಧ್ವ ವಿಜಯ ಹೇಳುತ್ತದೆ. ಆ ಆಚಾರ್ಯ ಮಧ್ವರು ನೋಡಿದ ಸತ್ಪರಂಪರೆಯಲ್ಲಿ ಬಂದಿರತಕ್ಕಂಥ ಹಲವಾರು ಯತಿಗಳು ದರ್ಶಿಸಿ ಅವರು ತಮ್ಮ ತಮ್ಮ ಜನ್ಮವನ್ನು ಪುನೀತರನ್ನಾಗಿ ಮಾಡಿಕೊಂಡಿದ್ದಾರೆ. ಹೀಗೆ ಎಲ್ಲರಿಂದ ಸಂದರ್ಶಿತವಾದ ಸೇತುವೆ ಅದು ನಮಗೂ ಕೂಡ ದರ್ಶನವನ್ನಿತ್ತು, ನಮ್ಮ ಜನ್ಮವೂ ಕೂಡ ಸಾರ್ಥಕವಾಗುವಂತೆ ಮಾಡಲಿ. ಆ ಸೇತು ದರ್ಶನದ ಈ ಚಿಂತನೆ ನಮಗೆ ದರ್ಶನವನ್ನು ತಂದುಕೊಡುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತೇರ್ಮಾನದೋನಃ. ಶ್ರೀಕೃಷ್ಣಾರ್ಪಣಮಸ್ತು.